ನಮ್ಮ ಯಾವ ಶಾಸಕರಿಗೂ ಯಾವ ಮಂತ್ರಿಗಳಿಗೂ ಕೂಡ ಇದು ನಾವು ಚಿಂತೆ ಮಾಡ್ತಕ್ಕಂಥದ್ದಲ್ಲ. ಈ ಮಾಧ್ಯಮದವರು ನಿಮಗೇನೆ ಭಯಂಕರ ಚಿಂತೆ ಹತ್ತಿಬಿಟ್ಟಿದೆ ಸಾಕಷ್ಟು. ನಿಮಗೆ ಇದ್ರದ ಬಗ್ಗೆ ಆಸಕ್ತಿ ಭಯಂಕರ ಬಂದ್ಬಿಟ್ಟಿದೆ. ಯಾರಾದರೂ ಏನೋ ಒಂದು ವಿಷಯ ಸಣ್ಣದೊಂದು ಯಾವುದೋ ಸಂದರ್ಭದಲ್ಲಿ ಹೇಳಿದ್ದು ನೀವೇ ಅದನ್ನು ಒಂದು ದಿವಸದಿಂದ 24 ತಾಸು 48 ತಾಸು ಹೊಡಿತಾ ಇರ್ತೀವಿ. ಇನ್ನೇನು ಹೇಳೋದು ನಿಮಗೆ? ಇದ್ರ ಬಗ್ಗೆ ನಾವು ಯಾವುದೂ ಕೂಡ ಕಾಮೆಂಟ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈಗಾಗಲೇ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ, ಎಲ್ಲರೂ ಬಾಯಿ ಮುಚ್ಕೊಂಡು ಇರಬೇಕು ಅಂತ. ಹಿಂಗಿದ್ದಾಗ ನೀವು ಕೇಳಿದರೆ ನಾವೇನು ಹೇಳೋಕ್ಕಾಗುತ್ತೆ? ಅಲ್ಲ ಸರ್, ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ನವೆಂಬರ್ 15-16ರಲ್ಲಿ ಮ್ಯೂಸಿಕಲ್ ಚೇರ್ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಸಿಎಂ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಡಿ.ಕೆ. ಶಿವಕುಮಾರ್ ಅವರು ಒದ್ದು ಕಿತ್ಕೊಳ್ತಾರೆ ಈಗ ಅವ್ರಿಗೇನು ಗೊತ್ತಿದೆ ಅಂತ ಸರ್. ಪಾಪ ಅಶೋಕ್ ಅವರಿಗೆ ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಏನಾದರೂ ಪ್ರತಿನಿತ್ಯ ಹೇಳಬೇಕಾಗುತ್ತೆ. ಏನಾದರೂ ಹೇಳದೇ ಇದ್ದರೆ ಅಲ್ಲಿ ಮೇಲಿನವ್ರು ಕೇಳ್ತಾ ಇದ್ದಾರೆ, ಏನು ಮಲ್ಕೊಂಡಿಯಾ ಅಂತ ಕೇಳ್ತಾರೆ. ಹೀಗಾಗಿ ಅದನ್ನು ಸ್ವಲ್ಪ ಸುದ್ದಿ ಒಳಗೆ ಇರಬೇಕು ಅಂತೇಳಿ ಇಂಥವೆಲ್ಲ ಹೇಳ್ತಾರೆ. ಅಶೋಕ್ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ನಿಮ್ಮ ತಾಟದೊಳಗೆ ಹೆಗಣ ಬಿದ್ದಿದೆಯಪ್ಪ, ಅದನ್ನು ತಗೊಳ್ಳಿ ಮೊದಲು. ಬೇರೆ ತಾಟಿನಲ್ಲಿ ನನ್ನದ ಬಗ್ಗೆ ಯಾಕೆ ನೀವು ಚಿಂತೆ ಮಾಡ್ತೀರಿ? ನಿಮ್ಮ ಪಕ್ಷದೊಳಗೆ ಏನು ನಡೆದಿದೆ ನೋಡ್ಕೊಳ್ರಿ. ಬೇರೆದವ್ರ ಬಗ್ಗೆ ಏನು ನಿಮಗೆ ನೈತಿಕ ಹಕ್ಕಿದೆ ಮಾತಾಡೋದು? ನಾನು ಅಶೋಕ್ ಅಣ್ಣಗೆ ಇಷ್ಟೇ ಹೇಳ್ತೀನಿ, ನೀನೊಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮ ಪಕ್ಷ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಪ್ಪ. ನಿನ್ನ ಟೆಂಟ್ ಕಿತ್ಕೊಂಡು ಹೊಂಟಿದೆ, ಇನ್ನು ಬೇರೆಯವ್ರ ಟೆಂಟದ ಬಗ್ಗೆ ನೀನೇನು ಆಲೋಚನೆ ಮಾಡ್ತೀರಿ ನೀವು? ಪಾಪ ಅವರು ವಿರೋಧ ಪಕ್ಷ ನಾಯಕ ಆಗೋದ್ರಿಂದ ಪ್ರತಿನಿತ್ಯ ಏನಾದರೂ ಹೇಳಬೇಕಾಗತ್ತೆ, ಇಲ್ಲಾಂದರೆ ಅವ್ರ ಮೇಲೆ ಸುಮ್ಮನೆ ಇರಲ್ಲ. ಯಾಕೆ ವಿರೋಧ ಪಕ್ಷ ನಾಯಕ ನೀನು ಸುಮ್ಮನೆ ಇರ್ಲಿಕ್ಕೆ ಮಾಡಿದ್ದೇನೆ ಅಂತ ಕೇಳ್ತಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲೇನಾಗಿದೆ, ಅಧ್ಯಕ್ಷನ ಚೇಂಜ್ ಮಾಡಬೇಕು ಅನ್ನೋದು ಒಂದು. ಅಧ್ಯಕ್ಷರು ಬೇರೆ ಆದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕನ ಚೇಂಜ್ ಮಾಡಬೇಕು ಅನ್ನೋದು ಒಂದು ಚರ್ಚೆ ನಡೆದಿದೆ. ನಾನು ಆ ಪಕ್ಷದಲ್ಲಿದ್ದು ಭಾಳಷ್ಟು ಸ್ನೇಹಿತರು ನನಗೆ ಅಲ್ಲಿದ್ದಾರೆ. ಅಲ್ಲಿ ಎರಡೂ ಕುರ್ಚಿ ಮೇಲೆ ಟವಲ್ ಒಗಿಬೇಕು ಅಂಥೇಳಿ ಎಲ್ಲರೂ ಸಜ್ಜು ಹಾಕೊಂಡು ಕುಂತಿರೋ. ಹೀಗಾಗಿ ಅವರವರ ಕುರ್ಚಿಗಳನ್ನು ಉಳಿಸ್ಕೊಳ್ಳೋ ಸಲುವಾಗಿ ಜನರ ದಿಕ್ಕನ್ನು ಬೇರೆ ಕಡೆ ಸೆಳೆಗೋಸ್ಕರ ಅದನ್ನು ಹೇಳ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ. ಅದಕ್ಕೆ ಅಶೋಕ್ ಅಣ್ಣನಿಗೆ ನಾನು ಇಷ್ಟೇ ಹೇಳ್ತೀನಿ, ಅಶೋಕ್ ಅಣ್ಣ ನಿಂದು ಸೀಟನ್ನು ಭದ್ರವಾಗಿ ಇಟ್ಕೋ, ಆಮೇಲೆ ಬೇರೆಯವ್ರ ಸೀಟದ ಬಗ್ಗೆ ಭದ್ರತೆ ಬಗ್ಗೆ ಚರ್ಚೆ ಮಾಡೋಣ. ಸರ್, ಈಗ ನೀವು ಕೂಡ BJPಯಲ್ಲಿ ಇದ್ದಂಥವ್ರು, ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ವಿಜಯೇಂದ್ರ ಅವ್ರನ್ನ ಇಳಿಸೋ ಸಾಧ್ಯತೆಗಳಿದಾವ ಸರ್? ನಾನು ಯಾಕೆ ಆ ಪಕ್ಷದ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲಿ? ಅವ್ರಿಗೊಂದು ಕೆಲಸ ಇಲ್ಲ, ಬೇರೆ ಪಕ್ಷದ ಚರ್ಚೆ ಮಾಡ್ತಾರೆ. ಆಯ್ತು, ಇದ್ದಾರೆ, ಆಯಿತು, ಮಾಹಿತಿ ಇರುತ್ತೆ, ಅವ್ರಿಗೆ ಒಳ್ಳೇದಾಗಲಿ ಅನ್ನೋದು ಅಷ್ಟೇ ನಾವು ಕೇಳ್ತಿರ್ತೀವಿ. ಇನ್ನೇನು ಬೇರೆ ಏನು ಹೇಳೋಕ್ಕಾಗಲ್ಲಲ್ಲ. ಆ ಪಕ್ಷದ ಬಗ್ಗೆ ಅವ್ರ ತಾಟಿನಲ್ಲಿ ಬಿದ್ದಿರ್ತಕ್ಕಂಥ ಹೆಗಣ ತೆಗಿಲಿಕ್ಕೆ ನಾವ್ಯಾಕೆ ಹೋಗಬೇಕು? ಅವ್ರು ತಕ್ಕೋಬೇಕು ಅಷ್ಟೇ. ಸರ್, ಇಲ್ಲಿ ಕಾಂಗ್ರೆಸ್ನಲ್ಲಿ ಕಡೆಯಾಗಿ ಸಿದ್ದರಾಮಯ್ಯ ಬಣ, ಇನ್ನೊಂದು ಕಡೆ ಡಿ.ಕೆ. ಶಿವಕುಮಾರ್ ಬಣ, ಇದೆಲ್ಲ ನೋಡಿ ಯಾವ ಬಣನೂ ಇಲ್ಲ, ಬಾಣೂ ಇಲ್ಲ, ನೋಡ್ರಿ, ಯಾವುದೂ ಇಲ್ಲ, ಏನೂ ಇಲ್ಲ. ಸರಳವಾಗಿ ಚೆನ್ನಾಗಿ 5 ವರ್ಷ ಹೋಗುತ್ತೆ. ನಿಮಗೆ ಇವತ್ತೇ ಹೇಳ್ತೀನಿ, ಮುಂದೆ 2028ಕ್ಕೆ ಏನು ಚುನಾವಣೆ ಬರುತ್ತಲ್ಲ, ಅವಾಗೂ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ ಬರುತ್ತೆ. ಸರ್, ಈಗ ಕೊನೆಯದಾಗಿ ಸರ್, ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಬೂಡಾ ಇದರಲ್ಲಿ ಆಯುಕ್ತರು ನೇಮಕಾತಿ ವಿಚಾರವಾಗಿ ಏನು ಆ ರೀತಿ ನಡೆದಿದೆಯಾ ಸರ್? ವಿಶ್ವಾಸಕ್ಕೆ ಪಡ್ಕೊಂಡಿದ್ದಾರೆ ನಿಮ್ಮನ್ನೆಲ್ಲ? ನನಗೇನು ಗಮನಕ್ಕೆ ಬಂದಿಲ್ಲ. ಅದ್ರ ಬಗ್ಗೆ ನನ್ನ ಜೊತೆಗೆ ಯಾರು ಚರ್ಚೆನೂ ಮಾಡಿಲ್ಲ, ಆ ಗೋಜಿಗೆ ನಾನು ಹೋಗಿಲ್ಲ. ಸರ್, ಈಗ ಕ್ಯಾಬಿನೆಟ್ ರಿಶಫಲ್ ಆದರೆ ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ. ನಾನು ಅದಕ್ಕೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಆಗ ತಾವು ಪಾರ್ಟಿ ಚರ್ಚೆ ಆಗಿತ್ತಾ ಸರ್? ಅವೆಲ್ಲ ಆಂತರಿಕ ವಿಷಯಗಳನ್ನು ಸಾರ್ವಜನಿಕವಾಗಿ ಹೇಳೋಕ್ಕಾಗತ್ತಾ? ಗಂಡ ಹೆಂಡತಿ ಮಧ್ಯದಲ್ಲಿ ಅನೇಕ ರಾತ್ರಿ ಚರ್ಚೆಗಳಾಗಿರ್ತಾವೆ, ಅದನ್ನೆಲ್ಲ ಸಾರ್ವಜನಿಕ ನಿಮ್ಮ ಮುಂದೆ ಹೇಳೋಕ್ಕಾಗತ್ತಾ? ಅಂದರೆ ಚರ್ಚೆ ಆಗಿದೆ ಅಂತ ಹೇಳ್ತಿದ್ದೀರಾ ಸರ್ ಪರೋಕ್ಷವಾಗಿ? ನೀನು ರೆಕ್ಕಿ ಪೊಕ್ಕಿ ಕಟ್ಟಿ ಮತ್ತು ಕಾಗಿ ಹರಿಸೋ ಕೆಲಸ ಮಾಡಬೇಡ. ಅದೇನಾಗಿದೆ ಆಗಿದೆ, ಅವರು ನಮ್ಮ ಮಧ್ಯದಲ್ಲಿ ಆಗಿದೆ, ಅದು ನಮಗೆ ಅವ್ರಿಗೆ ಮಾತ್ರ ಗೊತ್ತಿದೆ ಯಾವುದು ಏನು ಎಂತು ಅಂತ ಹೇಳಿ. ಈಗ ಯಾಕೆ ಚರ್ಚೆ? ಗಂಡ ಹೆಂಡರು ಅಂತಕ್ಕಂಥದ್ದು ಇದೇನು ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ರಾತ್ರಿ ಬೆಳತನಕ ಈ ಹರದೇಶಿ ನಾಗೇಶ್ ಅಂತೇಳಿ ಒಂದು ಪಂದ್ಯಾವಳಿ ನಡೀತಿರ್ತದೆ, ರಾಜಕೀಯದೊಳಗಲ್ಲ ಅದು. ನಮ್ಮ ಯಾವ ಶಾಸಕರಿಗೂ ಯಾವ ಮಂತ್ರಿಗಳಿಗೂ ಕೂಡ ಇದು ನಾವು ಚಿಂತೆ ಮಾಡ್ತಕ್ಕಂಥದ್ದಲ್ಲ.
ಈ ಮಾಧ್ಯಮದವರು ನಿಮಗೇನೆ ಭಯಂಕರ ಚಿಂತೆ ಹತ್ತಿಬಿಟ್ಟಿದೆ ಸಾಕಷ್ಟು. ನಿಮಗೆ ಇದ್ರದ್ದು ಬಗ್ಗೆ ಆಸಕ್ತಿ ಭಯಂಕರ ಬಂದ್ಬಿಟ್ಟಿದೆ. ಯಾರಾದರೂ ಏನೋ ಒಂದು ವಿಷಯ ಸಣ್ಣದೊಂದು ಯಾವುದೋ ಸಂದರ್ಭದಲ್ಲಿ ಹೇಳಿದ್ದು ನೀವೇ ಅದನ್ನು ಒಂದು ದಿವಸದಿಂದ 24 ತಾಸು 48 ತಾಸು ಬಿಡ್ತಾ ಇರ್ತೀವಿ. ಇನ್ನೇನು ಹೇಳೋದು ನಿಮಗೆ? ಇದ್ರ ಬಗ್ಗೆ ನಾವು ಯಾವುದೂ ಕೂಡ ಕಾಮೆಂಟ್ ಮಾಡ್ತಕ್ಕಂಥದ್ದು ಅವಶ್ಯಕತೆ ಇಲ್ಲ. ನಮ್ಮ ರಾಷ್ಟ್ರೀಯ ಅಧ್ಯಕ್ಷರು ಮಾನ್ಯ ಮಲ್ಲಿಕಾರ್ಜುನ್ ಖರ್ಗೆ ಸಾಹೇಬರು ಈಗಾಗಲೇ ಸ್ಪಷ್ಟ ಸಂದೇಶವನ್ನು ಕೊಟ್ಟಿದ್ದಾರೆ, ಎಲ್ಲರೂ ಬಾಯಿ ಮುಚ್ಕೊಂಡು ಇರಬೇಕು ಅಂತ. ಹಿಂಗಿದ್ದಾಗ ನೀವು ಕೇಳಿದರೆ ನಾವೇನು ಹೇಳೋಕ್ಕಾಗುತ್ತೆ? ಅಲ್ಲ ಸರ್, ವಿಪಕ್ಷ ನಾಯಕ ಆರ್ ಅಶೋಕ್ ಕೂಡ ನವೆಂಬರ್ 15, 16ರಲ್ಲಿ ಮ್ಯೂಸಿಕಲ್ ಚೇರ್ ಆರಂಭ ಆಗುತ್ತೆ ಅಂತ ಹೇಳಿದ್ದಾರೆ. ಸಿಎಂ ಬದಲಾವಣೆ ಆಗುತ್ತೆ ಅಂತ ಹೇಳ್ತಾ ಇದ್ದಾರೆ. ಡಿ ಕೆ ಶಿವಕುಮಾರ್ ಅವರು ಒದ್ದು ಕಿತ್ಕೊಳ್ತಾರೆ. ಈಗ ಅವ್ರಿಗೆ ಗೊತ್ತಿದೆ ಅಂತ ಸರ್. ಪಾಪ ಅಶೋಕ್ ಅವರಿಗೆ ಅಪೋಸಿಷನ್ ಲೀಡರ್ ಆಗಿದ್ದಾರೆ. ಏನಾದರೂ ಪ್ರತಿನಿತ್ಯ ಹೇಳಬೇಕಾಗುತ್ತೆ. ಏನಾದರೂ ಹೇಳದೇ ಇದ್ದರೆ ಅಲ್ಲಿ ಮೇಲಿನವ್ರು ಕೇಳ್ತಾ ಇದ್ದಾರೆ, ಏನು ಮಲ್ಕೊಂಡಿಯಾ ಅಂತ ಕೇಳ್ತಾರೆ. ಹೀಗಾಗಿ ಅದನ್ನು ಸ್ವಲ್ಪ ಸುದ್ದಿ ಒಳಗೆ ಇರಬೇಕು ಅಂತೇಳಿ ಇಂಥವೆಲ್ಲ ಹೇಳ್ತಾರೆ. ಅಶೋಕ್ ಅವರಿಗೆ ನಾನು ವಿನಂತಿ ಮಾಡ್ತೀನಿ, ನಿಮ್ಮ ತಾಟದೊಳಗೆ ಹೆಗಣ ಬಿದ್ದಿದೆಯಪ್ಪ, ಅದನ್ನ ತಗೊಳ್ಳಿ ಮೊದಲು. ಬೇರೆ ತಾಟಿನಲ್ಲಿ ನನ್ನದ ಬಗ್ಗೆ ಯಾಕೆ ನೀವು ಚಿಂತೆ ಮಾಡ್ತೀರಿ? ನಿಮ್ಮ ಪಕ್ಷದೊಳಗೆ ಏನು ನಡೆದಿದೆ ನೋಡ್ಕೊಳ್ರಿ. ಬೇರೆದವ್ರ ಬಗ್ಗೆ ಏನು ನಿಮಗೆ ನೈತಿಕ ಹಕ್ಕಿದೆ ಮಾತಾಡೋದು? ನಾನು ಅಶೋಕ್ ಅಣ್ಣಿಗೆ ಇಷ್ಟ ಹೇಳ್ತೀನಿ, ನೀನೊಬ್ಬ ವಿರೋಧ ಪಕ್ಷದ ನಾಯಕರಾಗಿ ನಿಮ್ಮ ಪಕ್ಷ ಸರಿ ಮಾಡ್ಕೊಳ್ಳೋದ್ರ ಬಗ್ಗೆ ಹೆಚ್ಚು ಗಮನ ಕೊಡಪ್ಪ. ನೀನು ನಿನ್ನ ಟೆಂಟ್ ಕಿತ್ಕೊಂಡು ಹೊಂಟಿದೆ, ಇನ್ನು ಬೇರೆಯವ್ರ ಟೆಂಟದ ಬಗ್ಗೆ ನೀನೇನು ಆಲೋಚನೆ ಮಾಡ್ತೀರಿ ನೀವು? ಪಾಪ ಅವರು ವಿರೋಧ ಪಕ್ಷ ನಾಯಕ ಆಗೋದ್ರಿಂದ ಪ್ರತಿನಿತ್ಯ ಏನಾದರೂ ಹೇಳಬೇಕಾಗತ್ತೆ, ಇಲ್ಲಾಂದರೆ ಅವ್ರ ಮೇಲೆ ಸುಮ್ಮನೆ ಇರಲ್ಲ. ಯಾಕೆ ವಿರೋಧ ಪಕ್ಷ ನಾಯಕ ನೀನು ಸುಮ್ಮನೆ ಇರ್ಲಿಕ್ಕೆ ಮಾಡಿದ್ವಿ ಅಂತ ಕೇಳ್ತಾರೆ. ಕುರ್ಚಿ ಉಳಿಸ್ಕೊಳ್ಳೋದಕ್ಕೆ ಈ ರೀತಿ ಆರೋಪ ಮಾಡ್ತಾ ಇದ್ದಾರೆ. ಅಲ್ಲೇನಾಗಿದೆ, ಅಧ್ಯಕ್ಷನ ಚೇಂಜ್ ಮಾಡಬೇಕು ಅನ್ನೋದು ಒಂದು. ಅಧ್ಯಕ್ಷರು ಬೇರೆ ಆದಂಥ ಸಂದರ್ಭದಲ್ಲಿ ವಿರೋಧ ಪಕ್ಷ ನಾಯಕನ ಚೇಂಜ್ ಮಾಡಬೇಕು ಅನ್ನೋದು ಒಂದು ಚರ್ಚೆ ನಡೆದಿದೆ. ನಾನು ಆ ಪಕ್ಷದಲ್ಲಿದ್ದು ಭಾಳಷ್ಟು ಸ್ನೇಹಿತರು ನನಗೆ ಅಲ್ಲಿದ್ದಾರೆ. ಅಲ್ಲಿ ಎರಡೂ ಕುರ್ಚಿ ಮೇಲೆ ಟವಲ್ ಒಗಿಬೇಕು ಅಂಥೇಳಿ ಎಲ್ಲರೂ ಸಜ್ಜು ಹಾಕೊಂಡು ಕುಂತಿರೋ. ಹೀಗಾಗಿ ಅವರವರ ಕುರ್ಚಿಗಳನ್ನು ಉಳಿಸ್ಕೊಳ್ಳೋ ಸಲುವಾಗಿ ಜನರ ದಿಕ್ಕನ್ನು ಬೇರೆ ಕಡೆ ಸೆಳೆಗೋಸ್ಕರ ಅದನ್ನು ಹೇಳ್ತಕ್ಕಂಥದ್ದು ಮಾಡ್ತಾಯಿದ್ದಾರೆ. ಅದಕ್ಕೆ ಅಶೋಕ್ ಅಣ್ಣನಿಗೆ ನಾನು ಇಷ್ಟ ಹೇಳ್ತೀನಿ, ಅಶೋಕ್ ಅಣ್ಣ ನಿಮ್ಮದು ಸೀಟನ್ನು ಭದ್ರವಾಗಿ ಇಟ್ಕೋ, ಆಮೇಲೆ ಬೇರೆಯವ್ರ ಸೀಟದ ಬಗ್ಗೆ ಭದ್ರತೆ ಬಗ್ಗೆ ಚರ್ಚೆ ಮಾಡೋಣ. ಸರ್, ಈಗ ನೀವು ಕೂಡ BJPಲಿ ಇದ್ದಂಥವ್ರು ಇವತ್ತಿನ ಪರಿಸ್ಥಿತಿ ನೋಡಿದ್ರೆ ವಿಜೇಂದ್ರ ಅವ್ರನ್ನ ಇಳಿಸೋ ಸಾಧ್ಯತೆಗಳಿದಾವ ಸರ್? ನಾನು ಯಾಕೆ ಆ ಪಕ್ಷದ ಬಗ್ಗೆ ಚರ್ಚೆ ಮಾಡೋಕ್ಕೆ ಹೋಗಲಿ? ಅವ್ರಿಗೊಂದು ಕೆಲಸ ಇಲ್ಲ, ಬೇರೆ ಪಕ್ಷದ ಚರ್ಚೆ ಮಾಡ್ತಾರೆ. ಅಲ್ಲ, ಅಲ್ಲಿರೋ ಫ್ರೆಂಡ್ಸ್ ಎಲ್ಲ ನಿಮ್ಮ ಸ್ನೇಹಿತರೆಲ್ಲ ಆಯ್ತು ಇದ್ದಾರೆ, ಏನು ಚರ್ಚೆ ಆಗ್ತಿದೆ ಅಂತ ಆಯಿತು, ಮಾಹಿತಿ ಇರುತ್ತೆ. ಅವ್ರಿಗೆ ಒಳ್ಳೇದಾಗಲಿ ಅನ್ನೋದು ಅಷ್ಟೇ ನಾವು ಕೇಳ್ತಿರ್ತೀವಿ. ಇನ್ನೇನು ಬೇರೆ ಏನು ಹೇಳೋಕ್ಕಾಗಲ್ಲಲ್ಲ. ಆ ಪಕ್ಷದ ಬಗ್ಗೆ ಅವ್ರ ತಾಟಿನಲ್ಲಿ ಬಿದ್ದಿರ್ತಕ್ಕಂಥ ಹೆಗಣ ತೆಗಿಲಿಕ್ಕೆ ನಾವ್ಯಾಕೆ ಹೋಗಬೇಕು? ಅವ್ರು ತಕ್ಕೋಬೇಕು ಅಷ್ಟೇ. ಸರ್, ಇಲ್ಲಿ ಕಾಂಗ್ರೆಸ್ನಲ್ಲಿ ಒಂದು ಕಡೆಯಾಗಿ ಸಿದ್ದರಾಮಯ್ಯನ ಬಣ, ಇನ್ನೊಂದು ಕಡೆ DK ಶಿವಕುಮಾರ್ ಬಣ, ಇದೆಲ್ಲ ನೋಡಿ ಯಾವ ಬಣನೂ ಇಲ್ಲ, ಬಾಣೂ ಇಲ್ಲ, ನೋಡ್ರಿ ಯಾವುದೂ ಇಲ್ಲ, ಏನೂ ಇಲ್ಲ. ಸರಳವಾಗಿ ಚೆನ್ನಾಗಿ 5 ವರ್ಷ ಹೋಗುತ್ತೆ. ನಿಮಗೆ ಇವತ್ತೇ ಹೇಳ್ತೀನಿ, ಮುಂದೆ 2028ಕ್ಕೆ ಏನು ಚುನಾವಣೆ ಬರುತ್ತಲ್ಲ, ಅವಾಗೂ ಮತ್ತೆ ಕಾಂಗ್ರೆಸ್ ಸರ್ಕಾರಕ್ಕೆ. ಸರ್, ಈಗ ಕೊನೆಯದಾಗಿ ಸರ್, ಬೆಳಗಾವಿ ಅಭಿವೃದ್ಧಿ ಪ್ರಾಧಿಕಾರ ಅಂದರೆ ಬೂಡಾ ಇದರಲ್ಲಿ ಆಯುಕ್ತರ ನೇಮಕಾತಿ ವಿಚಾರವಾಗಿ ಏನು ಆ ರೀತಿ ನಡೆದಿದೆಯಾ ಸರ್? ವಿಶ್ವಾಸಕ್ಕೆ ಪಡ್ಕೊಂಡಿದ್ದಾರೆ ನಿಮ್ಮನ್ನೆಲ್ಲ? ನನಗೇನು ಗಮನಕ್ಕೆ ಬಂದಿಲ್ಲ. ಅದ್ರ ಬಗ್ಗೆ ನನ್ನ ಜೊತೆಗೆ ಯಾರು ಚರ್ಚೆನೂ ಮಾಡಿಲ್ಲ, ಆ ಗೋಜಿಗೆ ನಾನು ಹೋಗಿಲ್ಲ. ಸರ್, ಈಗ ಕ್ಯಾಬಿನೆಟ್ ರಿಶಫಲ್ ಆದರೆ ತಾವು ಕೂಡ ಸಚಿವ ಸ್ಥಾನದ ಆಕಾಂಕ್ಷಿ ನಾನು. ಅದಕ್ಕೆ ಮುಖ್ಯಮಂತ್ರಿಗಳು ಹೈಕಮಾಂಡ್ ಏನು ತೀರ್ಮಾನ ತಗೋತಾರೆ, ಆ ತೀರ್ಮಾನಕ್ಕೆ ನಾವು ಬದ್ಧರಾಗಿರ್ತೀವಿ. ಆಗ ತಾವು ಪಾರ್ಟಿ ಪರವಾಗಿ ಚರ್ಚೆ ಆಗಿತ್ತಾ ಸರ್? ಅವೆಲ್ಲ ಆಂತರಿಕ ವಿಷಯಗಳನ್ನು ಸಾರ್ವಜನಿಕವಾಗಿ ಹೇಳೋಕ್ಕಾಗತ್ತಾ? ಗಂಡ ಹೆಂಡತಿ ಮಧ್ಯದಲ್ಲಿ ಅನೇಕ ರಾತ್ರಿ ಚರ್ಚೆಗಳಾಗಿರ್ತಾವೆ, ಅದನ್ನೆಲ್ಲ ಸಾರ್ವಜನಿಕ ನಿಮ್ಮ ಮುಂದೆ ಹೇಳೋಕ್ಕಾಗತ್ತಾ? ಅಂದರೆ ಚರ್ಚೆ ಆಗಿದೆ ಅಂತ ಹೇಳ್ತಿದ್ದೀರಾ ಸರ್ ಪರೋಕ್ಷವಾಗಿ? ನೀನು ರೆಕ್ಕೆ ಪೊಕ್ಕೆ ಕಟ್ಟಿ ಮತ್ತು ಕಾಗಿ ಹರಿಸೋ ಕೆಲಸ ಮಾಡಬೇಡ. ಅದೇನಾಗಿದೆ ಆಗಿದೆ, ಅವ್ರು ನಮ್ಮ ಮಧ್ಯದಲ್ಲಿ ಆಗಿದೆ, ಅದು ನಮಗೆ ಅವ್ರಿಗೆ ಮಾತ್ರ ಗೊತ್ತಿದೆ ಯಾವುದು ಏನು ಎಂತು ಅಂತ ಹೇಳಿ. ಈಗ ಯಾಕೆ ಚರ್ಚೆ? ಗಂಡ ಯಾರು ಅಂತ? ಗಂಡ ಹೆಂಡರು ಅಂತಕ್ಕಂಥದ್ದು ಇದೇನು ಈ ಗ್ರಾಮೀಣ ಪ್ರದೇಶದಲ್ಲಿ ಒಂದು ರಾತ್ರಿ ಬೆಳತನಕ ಈ ಹರದೇಶಿ ನಾಗೇಶ್ ಅಂತೇಳಿ ಒಂದು ಪಂದ್ಯಾವಳಿ ನಡೀತಿರ್ತದೆ. ರಾಜಕೀಯದೊಳಗೆ ಅಲ್ಲ ಅದು.